ಓಡಿಸ್ಮ ಒಂದು ನಿಮಿಷ ಇರು ಮಮ್ಮಿ ಇರೋ ನೀನ್ ಮಳೆ ಒಂದ್ಸ ಇರೋ. ಸ್ಟಾರ್ಟಿಂಗ್ ಕ್ಲಿಪ್ ನೋಡಿದ ತಕ್ಷಣ ಶಾಕ್ ಆಯ್ತಲ್ವ, ಏನಪ್ಪ ಹಿಂಗೆ ಓಡಿಸ್ತಿದ್ದಾರೆ, ಏನಿದು ಅಂತ. ಸೊ ಅದೇನೂ ಇಲ್ಲ, ನಾವು ಸಾಕಿರೋಂಥ ಕೋಳಿಗಳು. ಏನಪ್ಪ ಅಂದರೆ ಅದು ನಾವು ಸಾಕಿರೋವಂಥ ಕೋಳಿಗಳು ಬಂದು ನೋಡ್ತಿರ್ಬೋದು. ಕೋಳಿಗಳು ನಮ್ಮಮ್ಮ ಏನಕ್ಕೆ ಓಡಿಸಾಡ್ತೈತೆ ಅಂದರೆ, ಈ ಕೋಳಿ ಸೈನ್ಯ ಇದೆಯಲ್ಲ, ಈ ಸೈನ್ಯ ಎಲ್ಲ ಏನು ಮಾಡ್ತೈತೆ ಅಂದರೆ ಹೋಗ್ಬಿಟ್ಟು ಹೀರೆ ಗಿಡನ ಹೀರೆಕಾಯಿ ಹಾಕಿದ್ದೀವಿ, ಅದನ್ನ ಬಿಡ್ದಂಗೆ ತಿನ್ಕೋತಾವೆ. ನೋಡ್ತಿರ್ಬೋದು ನೋಡಿ, ಇದೇ ಗಿಡ. ಸೊ ಇವೆಲ್ಲ ಹೋಗ್ತವೆ, ತಿನ್ಕೋತೇವೆ, ಚೊಟ್ಟು ಗಿಡ ಬಿಡ್ತಿಲ್ಲ. ಅದಕ್ಕೋಸ್ಕರ ಓಡಿಸಾಡ್ತೀವಿ. ಇದಕ್ಕೇನಪ್ಪ ಐಡಿಯಾ ಮಾಡಿದ್ದೀವಿ ಅಂದರೆ ಪ್ಲ್ಯಾನು. ಸೊ ನೋಡಿ, ಆ ಪ್ಲ್ಯಾನ್ ಏನಂದರೆ ಸುತ್ತ ಇದ್ಬಿಡ್ಬೇಕು ಗ್ರೀನ್ ನೆಟ್ಟು. ಸೊ ಅದನ್ನು ತರೋದಕ್ಕೆ ಹೋಗ್ತಿದ್ದೀನಿ, ಬನ್ನಿ. ಹಾಗೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಯಾರಾದರೂ ಕೂಡ ಹೊಸೊಬ್ರು ನನ್ನ ಚಾನಲ್ನ ನೋಡ್ತೀರಾ, ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇವಾಗ ನಾನು ಹೊರಟಿದ್ದೆ ನನ್ನ ಗಾಡಿ ಎತ್ಕೊಂಡು ಎಲ್ಗಪ್ಪ ಅಂದರೆ ಇಲ್ವಲಕ್ಕೇನಕ್ಕೆ ಹೋಗ್ತೀನಿ ಅಂದರೆ, ಆವಾಗಲೇ ಹೇಳ್ದಂಗೆ ಗ್ರೀನ್ ನೆಟ್ ತಗೊಂಬರೋದಕ್ಕೆ. ಸೊ ಇದು ನೋಡ್ತಿರ್ಬೋದು, ರೋಡ್ ಇಲ್ಲಿ ನ್ಯಾಷನಲ್ ಹೈವೇ ಆಗ್ತಿದೆ. ಹಾಗೆ ಇವತ್ತೊಂದು ತುಂಬ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, ಅದು ಮಾರ್ನಿಂಗ್ ಎದ್ದ ತಕ್ಷಣ ಸಸ್ಪೆಂಡೆಡ್ ಅಂತ ಒಂದು ನೋಟಿಫಿಕೇಷನು. ಯಾವುದಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟು ನಂದು ಸಸ್ಪೆಂಡ್ ಆಗಿದೆ. ಸೊ ಹಾಗೆ ಹೇಳ್ದಂಗೆ ನಾನು ಇಲ್ಲಿ ಗ್ರೀನ್ ನೆಟ್ ತೊಗೊಳ್ಳಿಕ್ಕೆ ಎಲ್ಲಿಗೆ ಬಂದಿದ್ದೆ ಅಂದರೆ, ನೋಡ್ತಿರ್ಬೋದು ಇದೊಂದು ಅಂಗಡಿ ಇದೆ ಇಲ್ಲಿ. ಸೊ ಇಲ್ಲಿ ಪೈಪ್ಗಳು ಮತ್ತು ಎಲ್ಲ ಥರದ ರೈತರಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಗ್ರೀನ್ ನೆಟ್ಟು ನೋಡ್ತಿರ್ಬೋದು ನಾವು ಗ್ರೀನ್ ನೆಟ್ ಯಾವ ರೀತಿ ಇದೆ ಅಂತ. ಸೊ ಈ ನೆಟ್ ತೊಗೊಳಕ್ಕೆ ಬಂದಿದ್ದೀನಿ. ನಿಮ್ಗೆ ಏನಾರು ಬೇಕು ಅಂದರೆ ಇಲ್ಲೇ ತೊಗೋಬೋದು, ಸಿಗುತ್ತೆ. ಇದು ಇಲ್ವಲ ಹತ್ರನೇ ಇದೆ. ಇಲ್ವಲ ಮತ್ತು ಚಿತ್ರಕೋಗ ರೋಟಲ್ಲಿ ಅಂಗಡಿ ಇದೆ. ಹಾಗೆ ನೋಡಿ, ನಾನು ಇವತ್ತು 2 ಗ್ರೀನ್ ನೆಟ್ ತೊಗೋತಿದ್ದೀನಿ. ಇದು ಆಯಿತು 1500 ರೂಪೀಸ್ ಆಯಿತು. ಸೊ ತಗೊಂಡು ನಾನು ಸೀದಾ ಹೋಗಿದ್ದೆ ಮನೆ ಹತ್ರಕ್ಕೆ ಬೈಕ್ ತೊಗೊಂಡು. ಸೊ ಏನಪ್ಪ ಬೇಜಾರಾಗೋ ವಿಷಯ ಅಂದರೆ, ಅದು ಹೇಳ್ದಂಗೆ ಅಕೌಂಟ್ ಸಸ್ಪೆಂಡ್ ಆಗಿದೆ. ತುಂಬಾ ಬೇಜಾರಾಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ರಿಕವರಿ ಅಂತ ಆಗೋಲ್ಲ. ಸೊ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಈ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು. ಸೊ ಅದರಿಂದ ಮತ್ತು ಇನ್ನು ಮನೆ ಏನಕ್ಕಪ್ಪ ಬಂದೆ ಅಂದರೆ, ನನಗೆ ಗೊತ್ತಲ್ಲ, ವೀಡಿಯೋ ಮಾಡಬೇಕಂದ್ರೆ ಚಾರ್ಜರ್ ಇರಬೇಕು. ಸೊ ಚಾರ್ಜರ್ ತೊಗೊಳಕ್ಕೋಸ್ಕರ ಬಂದಿದ್ದೀನಿ. ಪವರ್ ಬ್ಯಾಂಕ್ ತೊಗೊಂಡು ಇವಾಗ ಹೊರಟಿದೆ ನಮ್ಮ ತೋಟದ ಹತ್ರ. ನೋಡ್ತಿರ್ಬೋದು ಈ ರೋಡು ಯಾವ ರೀತಿ ಇದೆ ಅಂತ. ಸೊ ಮಳೆ ಜಿಟಿ ಮಳೆ ಬರ್ತೈತೆ. ಸೋನೆ ಹೋಗ್ತಾ ಇದ್ದೀವಿ. ನಿಯರೆಸ್ಟ್ ನಮ್ಮ ತೋಟದ ಹತ್ರ ಬಂದೆ. ಇದು ನಮ್ಮ ತೋಟಕ್ಕೆ ಹೋಗ್ಬಿಟ್ಟು ನೋಡಿ, ಇದು ಇಲ್ಲೆಲ್ಲ ಗ್ರೀನ್ ನೆಟ್ ಹಾಕಿದ್ದೀವಿ. ಏನಕ್ಕಪ್ಪ ಇಲ್ಲಿ ಗ್ರೀನ್ ನೆಟ್ ಹಾಕಿ ನೋಡಿ, ಇಲ್ಲಿ ಪಕ್ಕದವರು ಉತ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಗಿ ಮತ್ತು ಜೋಳ ಎಲ್ಲ ಥರ ಚೆಲ್ಲಿದ್ದಾರೆ. ಅಲ್ಲಿಗೆ ಹೋದ್ರೆ ನಮ್ಮ ಕೋಳಿಗಳು ಕೇರ್ಕರ್ಕ ತಿಂತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದರ ಗ್ರೀನ್ ನೆಟ್ ಹಾಕಬೇಕಿತ್ತು, ಹಾಕಿದ್ದೀವಿ ಹಳೆದು ಬಿಚ್ಚಿಬಿಟ್ಟು. ಸೊ ಇವಾಗ ಇಲ್ಲಿ ಎಲ್ಗಕ್ಕಪ್ಪ ಹಾಕಬೇಕಂದ್ರೆ ಹಿರೇಗಿಡಕ್ಕೆ ಹಾಕಬೇಕು. ನೋಡ್ತಿರ್ಬೋದು ನಮ್ಮ ಕೋಳಿಗಳು, ಹಾಗೆ ನಮ್ಮ ಕೆಂಚ ಎಲ್ಲ ಯಾವ ರೀತಿ ಇದೆ ಅಂತ. ಸೊ ನಮ್ಮ ಕೆಂಚ ಬಂದ ತಕ್ಷಣ ಬಾಳ ಆಡಿಸ್ಕೊಂಡ್ಬಿಡ್ತಾನೆ. ಆಡಿಸ್ಕೊಂಡು ಕರ್ತಿದ್ದೀನಿ, ಬಟ್ ಹತ್ರ ಬರಲ್ಲ ಅವನು. ಏನಕ್ಕೆ ನಾವು ಹೊಡಿತೀನಿ ಅಂತ ಗೊತ್ತು, ಅದಕ್ಕೆ ಹತ್ರ ಬರ್ತಿಲ್ಲ. ಅಲ್ಲಿಂದ ಬಂದಿದ್ದೆ ಗ್ರೀನ್ ನೆಟ್ ತೊಗೊಂಡು ಅಪ್ಪ ನಾನು ಇಬ್ಬರು ನೋಡ್ತಿರ್ಬೋದು. ನೋಡಿ ಇಲ್ಲಿ ಹಿರೇಗಿಡಕ್ಕೆ ಬಿಡ್ತಾ ಇದ್ದೀವಿ. ನಾವು ಏನಕ್ಕೆ ಇಲ್ಲಿ ಬಿಡ್ತಾರೆ ಅಂದರೆ, ಅವಾಗಲೇ ಹೇಳ್ದಂಗೆ ಕೋಳಿಗಳು ಹೀರೆ ಬೀಜನ ಬಿಡ್ತಿಲ್ಲ. ಹಿರೇಗಿಡನ ಚೊಟ್ಟು ತಿನ್ಕೋದೈತೆ ಮತ್ತು ಆ ಎಲೆ ಕೂಡ ತಿನ್ಕೋದೈತೆ. ಸೊ ಆ ಥರ ತಿನ್ಕೊಂಡ್ರೆ ಈ ಕಾಯಿ ಇರಲ್ಲ ಮತ್ತು ಏನಕ್ಕೂ ಸಿಗೋಲ್ಲ, ಲಾಸ್ ಆಗುತ್ತೆ. ಅದಕ್ಕೋಸ್ಕರನೇ ಗ್ರೀನ್ ನೆಟ್ ಬಿಡ್ತಿದ್ದೀವಿ ತಗೊಂಡು. ನೀವು ಕೂಡ ಈ ಥರ ಏನಾರು ಸಾಕೊಂಡಿದ್ರೆ, ಕೋಳಿ ಸಾಕೊಂಡಿದ್ರೆ ಇದರ ಗ್ರೀನ್ ನೆಟ್ ಬೇಕೇ ಬೇಕಾಗುತ್ತೆ ಸುತ್ತ ಬಿಡೋದಕ್ಕೆ. ತರಕಾರಿ ಬೆಳಿಬೇಕಂದ್ರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ನೋಡಿ ಎಷ್ಟು ದೂರ ಆಗಿದೆ ಅಂದರೆ, ಇದು ಒಂದು 100 ಮೀಟ್ರ್ ಇದೆ. ಸೊ ಇಲ್ಲಿಂದ 10 ಗಂಟೆ ಆಗಿದೆ ಬಿಟ್ಟಿದ್ದೀವಿ. ಇದು ಬಿಟ್ಟ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇದನ್ನು ಎತ್ತಿ ಕಟ್ಟಬೇಕು. ಅಪ್ಪ ಆ ಕಡೆಯಿಂದ ಒಂದು ಕಡೆಯಿಂದ ಕಟ್ಕೊಂಡ್ಬರ್ತಿದ್ರೆ, ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಹಾಗೆಯೇ ನೋಡಿ ಯಾವ ರೀತಿ ಇದು ಸೇಫ್ಟಿ. ಇದು ಕಟ್ಟ ಮೇಲೆ ಸುತ್ತ ಬೇಗ ಕಟ್ಟಬೇಕು, ಗಾಳಿಗೆ ಎಡ್ದೋಗುತ್ತೆ. ಅದು ಕೆಳಗೆ ನುಗ್ಗಬಾರ್ದು ಅಂದ್ಬಿಟ್ಟು ಮಣ್ಣು ಹಾಕಿದ್ದೀವಿ. ಸೊ ನೋಡ್ತಿರ್ವಿ ನೋಡಿ, ಆವಾಗಲೇ ಈ ಥರ ಸುತ್ತ ಬಿಟ್ಟಿದ್ದೀವಿ. ಸುತ್ತ ಬಿಡಲೇಬೇಕು. ಅದು ಬಿಟ್ಟಾದಮೇಲೆ ನೆಕ್ಸ್ಟು ನಾನು ಹೊರಟಿದ್ದೆ ನಮ್ಮ ತೋಟದೊಳಗಡೆ. ಇನ್ನೊಂದು ಕಡೆ ನೋಡಿ ಎಲ್ಲ ಬಿಟ್ಟಿದ್ದೀನಿ. ಈ ಕಡೆ ಅಲ್ಲಿಂದ ನಾನು ಹೊರಟಿದ್ದೆ. ಇಲ್ಲಿ ಸೀಬೆ ಗಿಡ ಹಾಕಿದೆ. ಸೀಬೆ ಹಣ್ಣು ಬಿಟ್ಟಿದೆ ಅಂತ ಎಲ್ಲ ಕಡೆ ನೋಡೋದಕ್ಕೆ ಹೋಗ್ತಿದ್ದೀನಿ. ಎಲ್ಲೂ ಕೂಡ ಸೀಬೆಕಾಯಿ ಸಿಗ್ತಿಲ್ಲ. ಕಾಯಿ ಇದೆ, ಹಣ್ಣು ಸಿಗ್ತಿಲ್ಲ. ಹುಡುಕ್ತಾ ಇದ್ದೀನಿ. ಇಲ್ಲೊಂದು 50 ಗಿಡ ಇಟ್ಟಿದೆ. 50 ಗಿಡ ಒಂದು 20 ಗಿಡ 30 ಗಿಡ ಉಳ್ಕೊಂಡವೆ. ನೆಕ್ಸ್ಟ್ ತಿರ್ಗಾ ತಂದು ನೆಡಬೇಕು, ನೋಡುವ. ಸೊ ಇಲ್ಲಿ ಪಡ್ಲು ಹಾಕಿದ್ದೀವಿ. ಪಡ್ಲ ಎಲ್ಲ ಕೂಲಿ ಆಗಿದೆ, ಅದನ್ನ ಕಟ್ ಮಾಡಬೇಕು. ಸೊ ನೋಡ್ತಿರ್ಬೋದು ಯಾವ ರೀತಿ ನಮ್ಮದು ತೈವಾನ್ ಸೀಬೆ ಇದೊಂದು ವೆರೈಟಿ. ಬಟ್ ಎಲ್ಲೂ ಕೂಡ ಹಣ್ಣು ಸಿಗ್ತಿಲ್ಲ, ಎಲ್ಲ ಕಾಯಿ ಇದೆ. ಇದನ್ನು ಸಿಗಬೇಕು, ಇನ್ನೊಂದು 15-20 ಕಾಯಬೇಕು. ಸೊ ಹಾಗೆ ಇನ್ನೊಂದು ತೋಟದೊಳಗೆ ಬಂದಾಗ ಇಲ್ಲಿ ಬ್ಲ್ಯಾಕ್ ಸೀಬೆ ಐತೆ. ಇದು ವೆಯ್ಟ್ ಮಾಡ್ತೀನಿ ಯಾವಾಗ ಹಣ್ಣಾಗುತ್ತಪ್ಪ ತಿನ್ನೋಕ್ಕೆ ಅಂತ. ಬಟ್ ಹಣ್ಣೆ ಆಗ್ತಿಲ್ಲ. ನೋಡಿ ಇದು ವಾಟರ್ ಆಪಲ್ ಅಂದಿದೆ, ಬಟ್ ಈ ಆ್ಯಪಲಲ್ಲಿ ಕಣ್ಣೇ ಬಿಡ್ತಿಲ್ಲ. ಇನ್ನೊಂದು ಗಿಡ ಮಾಡ್ತಾ ಬಂದಿದೆ. ನಿಮ್ಗೆ ಯಾರಿಗಾದ್ರೂ ಈ ಗಿಡ ಯಾವುದಂತ ಗೊತ್ತಿದ್ರೆ ಈ ಗಿಡ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ. ಇದು ಸಾಂಬಾರು ಪದಾರ್ಥ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸೊ ಕಾಮೆಂಟ್. ಹೆಂಗಿದೆ ಹಣ್ಣುಗಳು ನೋಡಿ. ಇದೊಂದು ವೆರೈಟಿ ಜಾತಿ ಬಟರ್ ಫ್ರೂಟು.
ಬಟರ್ ಫ್ರೂಟು ಅಂತ ಹಣ್ಣು ಸಕ್ಕತ್ತಾಗಿದೆ ನೋಡಿ, ಫುಲ್ ರೆಡ್ಡಿಶ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಮತ್ತು ಟೇಸ್ಟ್ ಒಂಥರ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಈ ಡಯಾಬಿಟಿಸು ಮತ್ತು ಈ ಶುಗರ್ ಇರುತ್ತೆ, ಅವರಿಂದ ಕಂಟ್ರೋಲ್ ಆಗುತ್ತೆ. ಸೊ ಇವತ್ತಿನ ಕತೆ ಇಷ್ಟು, ಮತ್ತು ನಾಳೆ ಸಿಗುವ. ಬಾಯ್, ಲವ್ ಯು ಆಲ್.